ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ನಿಮಿತ್ತ ಇಂದು ಹಿರಾಪುರ ಬಡಾವಣೆಯ ಯುವಕರು ಅಲ್ಲಿನ ಬಡಾವಣೆಯ ಯುವಕರು ಇವತ್ತು ಭೀಮಾ ಉತ್ಸವ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ವಿಭಿನ್ನ ರೀತಿ ಒಂದು ಅರ್ಥಪೂರ್ಣವಾಗಿ ಆಚರಿಸುವ ಮೂಲಕ ಇವತ್ತಿನ ದಿವಸ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಆ ಸಮಿತಿಗೆ, ಭೀಮಾ ಉತ್ಸವ ಸಮಿತಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತೀನಿ. ಉಮೇಶ್ ಮತ್ತು ಅವರ ಗೆಳೆಯರ ಬಳಗ ವತಿಯಿಂದ ಇವತ್ತು ಬಹಳ ಅರ್ಥಪೂರ್ಣವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇವತ್ತು ಅವರು ನೆನೆಸುವಂಥ ಇದು ಪ್ರಯತ್ನ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಇಡೀ ಕಲಬುರಗಿ ಜಿಲ್ಲೆಯ ರಾಜ್ಯದಲ್ಲಿ ಇದೊಂದು ಮಾದರಿ ಕಾರ್ಯಕ್ರಮ ಅನ್ನಬಹುದು. ರಕ್ತದಾನ ಮಾಡಿ ರಕ್ತದಾನ ಇನ್ನೊಂದು ಜೀವ ಉಳಿಸುವಂಥ ಇಂಥ ಒಂದು ಸಾಧನೆಗೆ ನಾವು ಇವತ್ತಿನ ನಿಜಕ್ಕೂ ಶ್ಲಾಘನೆ ಮಾಡ್ತಾಯಿದ್ವಿ. ಅದಕ್ಕೆ ಉಮೇಶ್ ಅವರು ತಂಡಕ್ಕೆ ನಾವು ಇವತ್ತು ಧನ್ಯವಾದಗಳು ತಿಳಿಸ್ತೇವೆ. ಹನುಮಂತ ಇಟ್ಟಿಗೆ, ಜಿಲ್ಲಾ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷ. ರೈಟ್ರಿ. ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಹಿರಾಪುರ್ ಪ್ರತಿ ವರ್ಷದಂತೆಯೂ ಈ ವರ್ಷವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ನಾವು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಸತತ 6 ದಿನಗಳ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರಿವು ಉತ್ಸವ ಅಂಥೇಳಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನೇತ್ರದಾನ ಆಗಿರ್ಬೋದು ಮತ್ತು ರಕ್ತದಾನ ಶಿಬಿರ ಆಗಿರ್ಬೋದು. ಇವತ್ತು ಸುಮಾರು 20ರಿಂದ 25 ಜನ ಆಲ್ರೆಡಿ ಈಗ ರಕ್ತದಾನವನ್ನು ಮಾಡಿದ್ದಾರೆ. ಸುಮಾರು 40ರಿಂದ 45 ಜನ ಏನಪ್ಪ ಅಂತಂದ್ರೆ ಒಂದು ನೇತ್ರದಾನವೂ ಕೂಡ ಮಾಡಿದ್ದಾರೆ. ಬಹಳಷ್ಟು ಯಶಸ್ವಿ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಪ್ರತಿ ವರ್ಷದಂತೆಯೂ ಈ ವರ್ಷವೂ ಕೂಡ ಹಿರಾಪುರದಿಂದ ಈ ಜಯಂತ್ಯೋತ್ಸವ ಸಮಿತಿ ನಡೀತಾ ಇದೆ. ನಾಡಿನ ಪ್ರಗತಿಪರ ಚಿಂತಕರು, ಹೋರಾಟಗಾರರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಇವತ್ತು ಮತ್ತೆ ಸಾಯಂಕಾಲ ಇಲ್ಲಿ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತೇನು ಹನುಮಂತ ಇಟ್ಟಿಗೆ ಅವರ ನೇತೃತ್ವದಲ್ಲಿ 135ನೇ ಜಯಂತ್ಯೋತ್ಸವ ಬಹಳಷ್ಟು ಅದ್ಧೂರಿಯಾಗಿ ಇವತ್ತೇನು ಅರವಿಂದ್ ಕಮಲಾಪುರ ಆಗಿರ್ಬೋದು ಮತ್ತು ಹಿಂದಿನ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಮಹೇಶ್ ತೆಲ್ಲೂರ್ಕರ್ ಆಗಿರ್ಬೋದು, ಇವರೆಲ್ಲರ ಒಂದು ನೇತೃತ್ವ ಶಿವಕುಮಾರ್ ಜಲ್ವಾದ್ ಆಗಿರ್ಬೋದು, ಹಾಗೆ ಎಲ್ಲ ನನ್ನ ಆತ್ಮೀಯ ಭೀಮಾ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಇವತ್ತು ಈ ಒಂದು ಸಂಜೆಯ ಕಾರ್ಯಕ್ರಮದಲ್ಲಿ ಮಾಜಿ MLA ಆಗಿರುವಂಥ ಅಪ್ಪುಗೌಡರು ಬರ್ತಿದ್ದಾರೆ, ಹಾಗೂ ನಿತಿನ್ ಗುತ್ತಿಗಾರ್ ಅವರು ಬರ್ತಿದ್ದಾರೆ, ಹಾಗೂ ಸುಮಾರು ಹೋರಾಟಗಾರರು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಸಂಜೆ ಪಾಲ್ಗೊಳ್ತಾ ಇದ್ದಾರೆ. ಜೈ ಭೀಮ್.